ಸರ್, ನಿಮ್ಮ ಮೂಡಾ ಪ್ರಕರಣದ ವಿಚಾರ ಬಂದಂತ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಹಿರಿಯ ವಕೀಲರುಗಳು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ರಾಘವನ್ ಆಗಿರ್ಬೋದು, ಮತ್ತೆ ಈಗ ಮಣೀಂದ್ರ ಸಿಂಗ್ ಅತ್ಯಂತ ಹಿರಿಯ ವಕೀಲರುಗಳು ವಾದ ಮಾಡ್ತಾ ಇದ್ದಾರೆ. ಅಂತಹ ಹಿರಿಯ ವಕೀಲರುಗಳಿಗೆ ತಾವು ಹಣವನ್ನ ಯಾವ ರೀತಿ ಹೊಂದಿಸ್ತಾ ಇದ್ದೀರಿ ಸರ್? ಸರ್, ಖಂಡಿತವೂ ನಾನು ಯಾವುದೋ ಹಣವನ್ನು ಹೊಂದಿಸಿ ನಾನು ಕೊಡ್ತಾ ಇಲ್ಲ ಸರ್. ಇಲ್ಲಿ ತಪ್ಪು ತಿಳುವಳಿಕೆ ಅಂತಂದರೆ ಸರ್, ವಕೀಲರು ಕೂಡ ಅದು ಶುಲ್ಕ ಪಡೆದಿರಲಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲ ವಿಚಾರದಲ್ಲೂ ಪಡೆಯಲ್ಲ. ಅವ್ರಿಗೂ ಕೂಡ ಸಾಮಾಜಿಕ ಕಳಕಳಿ ಇರುತ್ತೆ, ಸಾಮಾಜಿಕ ಬದ್ಧತೆ ಇರುತ್ತೆ. ಹಾಗಾಗಿ ಕೆಲವು ಪ್ರಕರಣಗಳಲ್ಲಿ ಉಚಿತವಾಗಿ ಮಾಡೋವಂಥ ಇದನ್ನು ನಾವು ಗಮನಿಸಿ ಸರ್. ಸುಮ್ಮನೆ ಎಲ್ಲರೂ ಲಕ್ಷಾಂತರ ರೂಪಾಯಿ ಪಡಿತಾರೆ, ಕೋಟ್ಯಾಂತರ ಪಡಿತಾರೆ. ಈಗ ಸುಮ್ಮನೆ ಅನಾವಶ್ಯಕ ಇದು ಮಾಡ್ತಾರೆ. ಸೊ ನಾನು ಈಗಲೇ ಹೇಳ್ತೀನಿ ಸರ್, ನಾನೇನಾದ್ರು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾಯಿದ್ದೀನಿ ಅಥವಾ ಹಣ ಸಂಗ್ರಹ ಮಾಡ್ತಿದ್ದೀನಿ, ಅದನ್ನು ತೊಗೊಂಡೋಗಿ ಅವ್ರಿಗೆ ಕೊಡ್ತಿದ್ದೀನಿ ಅಂತ ಯಾರ ಸಾಬೀತು ನಾನು ಶಿಕ್ಷೆ ರೆಡಿ ಇದ್ದೀನಿ. ಸೊ ಇವತ್ತವರೆಗೂ ಕೂಡ ನಾನು ಏನು ಹಿರಿಯ ವಕೀಲರು ಅವ್ರನ್ನ ನೇರವಾಗಿ ಭೇಟಿನೇ ಮಾಡಿಲ್ಲ. ಸೊ ಕೋರ್ಟಿಗೆ ಬಂದಷ್ಟೇ ನಾನು ಭೇಟಿ ಮಾಡೋವಂಥದ್ದು. ಸೊ ನಂದೇನೋ ನಾನು ವಕೀಲರಿಗೆ ಅಷ್ಟೇ ನಾನು ಮಾಹಿತಿ ಎಲ್ಲ ದಾಖಲೆಲ್ಲ ತೊಗೊಂಡಿರ್ತೀನಿ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅದಾದ ನಂತರ ಅವ್ರಿಗೆ ಮಾಹಿತಿ ಕೊಡ್ತಾರೆ ಅಷ್ಟೇ ಹೊರತು ಇಲ್ಲಿ ನಾನು ದುಡ್ಡು ತೊಗೊಂಡು ಕೊಡೋವಂಥದ್ದು ಯಾವುದೂ ಇಲ್ಲ ಸರ್. ನಾನು ಆ ರೀತಿ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ಕೊಡೋವಂಥದ್ದು ಆಗಿದ್ದರೆ ಸೊ ನಾನು ಈ ರೀತಿ ಓಡಾಡೋ ಅಗತ್ಯ ಒಂದು ರೂಪಾಯಿ ತೆಗೆದುಕೊಳ್ಳದೇನೆ ವಾದ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ಖಂಡಿತ ಸರ್. ನನ್ನ ಮುಖಾಂತರ 1 ರೂಪಾಯಿನ ಅವ್ರು ತಗೊಂಡಿಲ್ಲ ಸರ್. ಮತ್ತೆ ಯಾರ ಮುಖಾಂತರ ಏನು ತಗೊಳ್ತಾ ಇದ್ದಾರಾ ಅಥವಾ ಸುಮ್ಮನೆ ಫ್ರೀ ಆಗಿ ವಾದ ಮಾಡ್ತಾ ಇದ್ದಾರಾ? ಅವ್ರು ಓಡಾಡೋ ಖರ್ಚಿಗೆ ಅಷ್ಟೇ ನಮ್ಮ ಸ್ನೇಹಿತರು ಕೆಲವ್ರು ಕೊಡ್ತಾರೆ, ಅಷ್ಟು ಬಿಟ್ಟರೆ ಬರೀ ಯಾವ್ದು ಇದನ್ನು ನಾನು ಕೊಡ್ತಲ್ಲ ಸರ್. ಅವರು ಈಗ ನೀವೇ ಗಮನಿಸಿರ್ಬೋದು, ಈ ಪ್ರಕರಣದಲ್ಲಿ ಅವ್ರು ವಾದ ಮಾಡಿದ್ಮೇಲೆ ಅವ್ರಿಗೊಂದು ಒಳ್ಳೆ ಹೆಸರುಗಳು ಬಂದಿದೆ. ಹಾಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಮಾಡ್ತಾರೆ ಸರ್. ಎಲ್ಲ ಸುಳ್ಳು ಅಂದರೆ ಬರೀ ದುಡ್ಡುಗೋಸ್ಕರ ಮಾಡ್ತಾರೆ ಅನ್ನೋದು ಸುಳ್ಳು. ಈಗ ನಮ್ಮ ಮೈಸೂರಲ್ಲೂ ಕೂಡ ಕೆಲವು ದೊಡ್ಡ ಕೊಲೆ ಪ್ರಕರಣದಲ್ಲಿ ಪಾಪ ಬಡವರು ಬಂದಾಗ ಉಚಿತವಾಗಿ ನಮ್ಮ ವಕೀಲರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದುಡ್ಡುಗೋಸ್ಕರ ಆಗ ಈಗ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಎಲ್ಲಿ ಕೊಡೋದು? ಹಾಗಾದರೆ ಈ ಕಪಿಲ್ ಸಿಬಲ್ಲು ಮತ್ತು ದಶವಂತ್ ದವೆ ಮತ್ತು ಅಭಿಷೇಕ್ ಮನು ಸಿಂಘಿ ಅವ್ರಿಗೇನು 1 ರೂಪಾಯಿ ಕೊಡ್ತಾರೆ. ಹಾಗಾದ್ರೆ ಅವ್ರಿಗೆ ಯಾರು ಕೊಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಎಲ್ಲಿ ದಾಖಲೆ ಬಿಡುಗಡೆ ಮಾಡಿ ನೋಡಿ ಎಷ್ಟು ಕೊಡ್ತಾರೆ? ಈ ಸುಮ್ಮನೆ ಅನಾವಶ್ಯಕ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ಸರ್. ನಾನು ಹೇಳಿದೆ ಸರ್, ನಾನು ಅವ್ರಿಗೆ ಅಷ್ಟು ಲಕ್ಷ ಕೊಡಬೇಕಾದ್ರೆ ಅದೇ ದುಡ್ಡು ಇಟ್ಕೊಂಡ್ರೆ ನಾನು ನೆಮ್ಮದಿಯಾಗಿರ್ಬೋದ ಸರ್? ಯೋಚನೆ ಮಾಡಿ. ಇಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ದಿಕ್ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸರ್ಕಾರದಿಂದ ಈಗ ಏನೋ ಹಣ ಪೇ ಮಾಡ್ತಾ ಇದಾರೆ ಅನ್ನೋ ಮಾತನ್ನ ಹೇಳಿದ್ರೆ ತಾವೇನಾರ ಆ ಮಾಹಿತಿ ಕೇಳಿದಿರಾ ಸರ್ಕಾರಕ್ಕೆ? ಸರ್, ಮಾಹಿತಿಯಲ್ಲಿ ಅರ್ಜಿ ಹಾಕಿ ಇನ್ನೂ ಕೊಟ್ಟಿಲ್ಲ. ಈಗ ಕಪಿಲ್ ಸಿಬಲ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನೇಮಕ ಮಾಡೋಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡಿ. ನಾನು ಅಭಿಷೇಕ್ ಮನು ಸಿಂಘಿನ ಬಗ್ಗೆ ಕೇಳಿದೆ. ಅವರು ಇಲ್ಲ, ನಾವು ಸರ್ಕಾರ ನೇಮಕ ಮಾಡಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗ ಕಪಿಲ್ ಸಿಬಲ್ ಬಗ್ಗೆ ಕೇಳಿದ್ದೀನಿ. ಸೊ ಇನ್ನೂ ಮಾಹಿತಿ ನಿಮ್ಗೆ ಸಿಕ್ಕಿಲ್ಲ. ಎಷ್ಟು ದಿವಸ ಆಯ್ತು ಸರ್ ನೀವು ಅರ್ಜಿ ಸಲ್ಲಿಸಿ? ಸರ್, ಒಂದು 15-20 ದಿವಸ ಆಯಿತು. ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ.